5 ಪತ್ರಿಕೆಗಳ ಸಂಪಾದಕರು ಯಾರು ಯಾರು ಬಾಬಾ ಸಾಹೇಬರು. ಇವತ್ತು ಒಂದು ಪತ್ರಿಕೆ ಸಂಪಾದಕರು ಯಾವ ಕಾರಲ್ಲಿ ಬರ್ತಾರೆ? ಆಡಿ ಕಾರಲ್ಲಿ ಬರ್ತಾರೆ. ಒಂದು ಪತ್ರಿಕೆ ಸಂಪಾದಕರು ಆಡಿ ಕಾರಲ್ಲಿ ಬರ್ತಾರೆ. 5 ಪತ್ರಿಕೆಗಳ ಸಂಪಾದಕರಾಗಿ ಅಂಬೇಡ್ಕರ್ ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ 1942ರಿಂದ 46ರವರೆಗೆ 5 ಖಾತೆ ಇಟ್ಕೊಂಡಿದ್ರು. PWD, ರೆವಿನ್ಯೂ, ಇರಿಗೇಷನ್, ಲೇಬರ್, ಟೌನ್ ಪ್ಲಾನ್. ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಮಿನಿಸ್ಟ್ರು 5 ಮಿನಿಸ್ಟ್ರು. 5 ಪತ್ರಿಕೆಗಳ ಸಂಪಾದಕರಾಗಿ 5 ಮಿನಿಸ್ಟರ್ ಆಗಿ ಸ್ವತಂತ್ರ ಬಂದ ನಂತರ ಈ ವಾಸ ಫಸ್ಟ್ ಲಾ ಮಿನಿಸ್ಟರ್, ಭಾರತದ ಮೊದಲನೇ ಕಾನೂನು ಮಂತ್ರಿ ಆದಂತ ಅಂಬೇಡ್ಕರ್ ತನ್ನ ಸಾವಿಗೆ 2,000 ರೂಪಾಯಿ ಇಟ್ಟಿಲ್ಲ. ಈಗ ಯಾರ ಮೂರ್ತಿ ಇಲ್ಲಿದೆ? ಒಬ್ಬ ಪಂಚಾಯತಿ ಮೆಂಬರ್ ಜೇಬು ಕೈ ಹಾಕಿದ್ರೆ ಈ ಕಡೆಗೆ 1 ಲಕ್ಷ ಸಿಗುತ್ತೆ. 5 ಪತ್ರಿಕೆ ಸಂಪಾದಕರು, 5 ಮಿನಿಸ್ಟ್ರು, ಲಾ ಮಿನಿಸ್ಟ್ರು ತೀರ್ಕೊಂಡಾಗ ಅವರ ಸಾವು ತರಲಿಕ್ಕೆ ಆಗ್ಲಿಲ್ಲ. ಮತ್ತೆ ಯಾವ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು ನಾವು? ಗುಮ್ಮಾ ಗ್ರಾಮದಲ್ಲಿ ಯಾವ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು? ಯಾರಿಗೋಸ್ಕರ ಬದುಕಿದ್ರು? ಯಾತಕ್ಕೋಸ್ಕರ ಬದುಕಿದ್ರು? ಹೆಂಗ್ ಬದುಕಿದ್ರು? ಒಬ್ಬ ಪಂಚಾಯತಿ ಮೆಂಬರ್ ಇವತ್ತು ಕಾರಲ್ಲಿ ಓಡಾಡ್ತಾನೆ, ಆದ್ರೆ ತನ್ನ ಸಾವಿಗೆ 2,000 ಅಲ್ಲ 5,000 ರೂಪಾಯಿ ಬೇಕಾಗುತ್ತೆ. ಅವ್ರ ಹತ್ರ 1,000 ಇರಲಿಲ್ಲ. ಹೆಂಗ್ ಬದುಕಿದ್ರು ಬಾಬಾ ಸಾಹೇಬರು? ಅಂತ ಒಬ್ಬ ಮಹಾ ತ್ಯಾಗಿಯ ಇವತ್ತು ಪುತ್ಥಳಿ ಇವತ್ತು ಇಲ್ಲಿ ಬಂದಿದೆ ಗುಮ್ಮಾ ಗ್ರಾಮಕ್ಕೆ. ಯೋಚನೆ ಮಾಡಿ, ಬಾಬಾ ಸಾಹೇಬರು 5 ಮಿನಿಸ್ಟರ್ ಆಗಿ, ಲಾ ಮಿನಿಸ್ಟರ್ ಆಗಿ ಈ ದೇಶನ ಹೆಂಗ್ ಮುನ್ನಡೆಸಿದ್ರು? ಯಾರಿಗೋಸ್ಕರ ಮುನ್ನಡೆಸಿದ್ರು? ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ರತ್ತು ಇವತ್ತು ನನ್ನ ಕಣ್ಣಲ್ಲಿ ನೀರು ಹಾಕಿ ಬರ್ತಾ ಇದೆ ಅಂದ್ರೆ, ನಾನು ಯಾರ ವಿರುದ್ಧ ಹೋರಾಟ ಮಾಡಿದ್ನೋ ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಯಾರ ಪರವಾಗಿ ನಾನು ಹೋರಾಟ ಮಾಡಿದ್ನೋ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಹೊತ್ತು ಇವತ್ತು ನಮ್ಮನ್ನ ಬೀದಿಲಿ ನನ್ನ ಜನ ಭಿಕಾರಿಗಳಾಗಿ ನಿಂತಿದ್ದಾರೆ. ಇವತ್ತು ನನ್ನ ಜನ ಬೀದಿಯಲ್ಲಿ ನಿಂತಿದ್ದಾರೆ. ನನ್ನ ಜನರ ಇವತ್ತು ದುಃಖವನ್ನು ನೋಡಿ ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೇನೆ. ಇವತ್ತು ನಾನು ತಪ್ಪು ಮಾಡಿದ್ದೇನೆ. ಹೋಗಿ ನನ್ನ ಜನರಿಗೆ ಹೇಳು, ನಾ ಏನ್ ತಪ್ಪು ಮಾಡಿದ್ದೇನೆ ಅಂದ್ರೆ, ನನ್ನ ಸವಲತ್ತನ್ನ ಕೇವಲ ವಿದ್ಯಾವಂತರು ಯುವಕರುಗಳು ಬಳಸ್ಕೊಂಡ್ಬಿಟ್ರು. ಹಳ್ಳಿಗಾಡಿನ ಜನರಿಗೆ ನಾನು ಏನೂ ಮಾಡಿಲ್ಲ ರತ್ತು, ಅವರು ನನ್ನನ್ನು ಕ್ಷಮಿಸಲ್ಲ ರತ್ತು. ಇವತ್ತು ನಾವು ಲಾಯರ್ ಆದಂತವ್ರು, DG-ಗಳಾದಂತವ್ರು, SP-ಗಳಾದಂತವ್ರು, ತಹಸೀಲ್ದಾರ್ ಆದಂತವ್ರು, ಆಫೀಸರ್ಗಳಾದಂತವ್ರು ಯಾವುದೇ ಉನ್ನತ ಹುದ್ದೆಯಲ್ಲಿ ಬಂದರೂ ಸಹ ಬಾಬಾ ಸಾಹೇಬ್ರ ಕನಸನ್ನ ನನಸು ಮಾಡಬೇಕು. ಅದನ್ನೇ ಅವರು ಬೆಳಿಗ್ಗೆ 8 ಗಂಟೆಗೆ ಪೇಪರ್ ಓದುವಾಗ ಹೇಳ್ತಾರೆ, ರತ್ತು ಎಲ್ಲಾ ನೌಕರರು ನನ್ನ ಹತ್ರ ಬಂದು ಲೈವ್ ನಿಂತಿದ್ದಾರೆ ನೋಡು ರತ್ತು. ಯಾಕೆ ಅವ್ರು ಬಂದಿದ್ದಾರೆ ಅಂದ್ರೆ, ಅವರ ವರ್ಗಾವಣೆಗೆ ಬಂದಿದ್ದಾರೆ, ಅವರ ಟ್ರಾನ್ಸ್ಫರ್ ಬಂದಿದ್ದಾರೆ, ಅವರಿಗೆ ಬಡ್ತಿಗೆ ಬಂದಿದ್ದಾರೆ. ರತ್ತು ಅಲ್ಲಿ ಯಾರಾದ್ರೂ ಒಬ್ಬ ಆ ಲೈವ್ ಅಲ್ಲಿ ಒಬ್ಬ, ಬಾಬಾ ಸಾಹೇಬ್ರೆ ನೀವು 4 ಮಕ್ಕಳು ಕಳ್ಕೊಂಡ್ರಿ, ಬಾಬಾ ಸಾಹೇಬ್ರೆ ನಿಮ್ಮ ಹೆಂಡತಿ ಕಳ್ಕೊಂಡ್ರಿ, ಬಾಬಾ ಸಾಹೇಬ್ರೆ ನಿಮ್ಮ ಹೋರಾಟಕ್ಕೆ ನಾನು ಎದುರು ಕೊಡ್ತೀನಿ ಅಂತಕ್ಕಂಥ ಒಬ್ಬನೂ ಇಲ್ಲ ರತ್ತು. ಅದಕ್ಕೆ ನಮಗೆ ದುಃಖ ಆಗ್ತಾ ಇದೆ. ಭವಿಷ್ಯ ಇವತ್ತು ಈ ಪುತ್ಥಳಿಯನ್ನೇ ಇಲ್ಲಿ ನೀವು ಸ್ಥಾಪನೆ ಮಾಡಿದ್ದೀರಿ. ಬಾಬಾ ಸಾಹೇಬರು ಅವ್ರು ಬದುಕಿರುವಾಗ್ಲೇನೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತನ್ನ ನಡೆಸಿಲ್ಲ ನಾವು. ಅವ್ರು ಹೇಳಿದ ಒಂದು ಮಾತು ಕೇಳಲಿಲ್ಲ ನಾವು. ಅವ್ರು ಹೇಳ್ತಾರೆ ಬಾಬಾ ಸಾಹೇಬರು, ನನ್ನ ಜನ ನಾನು ಬದುಕಿರುವಾಗಲೇ ಈ ದೇಶವನ್ನು ಆಳ್ತಕ್ಕಂಥ ದೊರೆಗಳಾಗಬೇಕು ಅಂತಿದ್ದೆ ಅಂತ. ದೇಶ ಆಳ್ತಿದ್ದೀವ? ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ನನ್ನ ಜನ ನಾನು ಬದುಕಿರುವಾಗಲೇ ಈ ದೇಶ ಆಳೋ ದೊರೆಗಳಾಗಬೇಕು. ಹೋಗಿ ಹೇಳು ರತ್ತು, ಹೋಗಿ ನನ್ನ ಜನಕ್ಕೆ ಕೇಳು. ಯು ಗೋ ಅಂಡ್ ಟೆಲ್ ಟು ಮೈ ಪೀಪಲ್, ರೈಟ್ ಇನ್ ಯುವರ್